ಹಲೋ ಪ್ರಿಯ ವೀಕ್ಷಕರೇ, ಬಂಧುಗಳೇ ಹಾಗೂ ಮಿತ್ರರೇ, ನಾನು ನಿಮ್ಮ ಹೊರನಾಡ ಕನ್ನಡತಿ ಕವಿ. ಎಲ್ಲರೂ ಆರೋಗ್ಯದಿಂದ ಇದ್ದೀರೆಂದು ಭಾವಿಸಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗ ಫಸ್ಟು ನಾನು ಇದು ಡಾಟಿಂಗ್ ರಾಡಲ್ಲಿ ನಂಬರ್ 10 ಅದರಲ್ಲಿ ಡಾಟ್ ಹಾಕುತ್ತಾ ಇದ್ದೀನಿ. ಇಲ್ಲಿಗೆ ಡಾಟ್ಗಳು ಮುಗೀತು. ಇದಕ್ಕೆ ಮುಂಚೆ ಅದು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ಅದರಿಂದ ಮುಂದೆ ಈ ಡಾಟ್ಗಳನ್ನ ನಾನು ಎಲ್ಲಿ ವರ್ಟಿಕಲ್ ಲೈನ್, ಲಂಬ ಉದ್ದ ಇರೋ ಲೈನ್ಗಳಿದೆಯೋ ಅಲ್ಲಿ ಹಾಕೋತಾ ಇದ್ದೀನಿ. ಇದು ಹೇಗೆ ಅಂತಂದರೆ, ಯೂಶ್ವಲಾಗಿ ನಾವು ಒಂದಾದಮೇಲೆ ಒಂದು ಮಾಡ್ತಾ ಇದ್ದರೆ ನಮಗೆ ಹಾಗೇ ಪ್ರಾಕ್ಟೀಸ್ ಇರೋದರಿಂದ ಡಿಸೈನ್ಗಳು ನೆನಪು ಬರ್ತಾ ಇರುತ್ತೆ. ಯೂಶ್ವಲಾಗಿ ಮುಂಚೆ ಎಲ್ಲ ನಾನು ಬರೆದಿಟ್ಕೊಂಡಿದ್ದೆ ಕೆಲವು ಸ್ವಲ್ಪನೇ. ಆದರೆ ಈಗ ಏನು ಮಾಡ್ತಿದ್ದೀನಿ, ಪ್ರಾಕ್ಟೀಸ್ ಆಗಿರೋದ್ರಿಂದ ಚೆನ್ನಾಗಿ ಅಲ್ಲಲ್ಲೇ ನೆನಪಿಟ್ಕೊಂಡು ನನ್ನ ಬ್ರೈನಲ್ಲೇ ನೆನಪಿರೋದ್ರಿಂದ ಅಲ್ಲಲ್ಲೇ ಬರುತ್ತೆ ಹೇಗೆ ಅಂತ. ಆಮೇಲೆ ಒಂದು ಡಿಸೈನ್ ಮಾಡೋದಕ್ಕೆ ಮುಂಚೆನೇ ಎಷ್ಟು ಲೈನ್ಗಳಿದೆ ಏನು ಅಂತ ಲೆಕ್ಕ ಹಾಕೋತೀನಿ. ಯಾಕೆ ಅಂತಂದರೆ 2-3 ಡಿಸೈನ್ ಮಾಡುವಾಗ ನಮಗೆ ಕರೆಕ್ಟಾಗಿ ಲೈನ್ಗಳು ಬೇಕಾಗುತ್ತೆ. ಆ ಲೈನ್ ಮಾರ್ಕ್ಗಳು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಈ ಥರ ಲೈನ್ ಹಾಕ್ಕೊಂಡು ಸರ್ಕಲ್ಗಳು ಹಾಕ್ಕೊಂಡು ಮಾಡೋದ್ರಿಂದ ಅದನ್ನು ಅಷ್ಟೊಂದು ಏರುಪೇರು ಕಾಣಲ್ಲ. ಎಲ್ಲಿ ಶುರು ಮಾಡಿರ್ತೀವೋ ಒಂದು ಲೈನು, ನೆಕ್ಸ್ಟದನ್ನು ಅಲ್ಲಲ್ಲೇ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ಮುಂಚೆ ಕಲಿಯುವಾಗ ಏನಾಗ್ತಿತ್ತು, ಒಂದು ಮೇಲೆ ಇದ್ದರೆ ಇನ್ನೊಂದು ಕೆಳಗೆ ಬರ್ತಾಯಿತ್ತು. ಅದೆಲ್ಲ ಸರ್ವೇ ಸಾಮಾನ್ಯ. ಒಂದೊಂದು ಮಾಡಿದಾಗಲೂ ನಮಗೆ ಒಂದೊಂದು ಪ್ರಾಕ್ಟೀಸ್ ಬರುತ್ತೆ. ಆಮೇಲೆ ನಿಮ್ಮದೇ ಆದಂಥ ಟೆಕ್ನಿಕ್ಗಳು ಬಂದುಬಿಡುತ್ತೆ. ಹೀಗೆ ಮಾಡಿದ್ರೆ ಹೀಗಾಗಬಹುದು, ಹೀಗೆ ಈ ಥರ ಮಾಡೋಣ, ಇನ್ನೊಂದು ಸ್ವಲ್ಪ ವೇರಿಯೇಷನ್ ಮಾಡಿ ಅದನ್ನು ನಮ್ಮ ಡಿಸೈನ್ ಅಂತ ಮಾಡ್ಕೊಳ್ಳೋಣ ಅನ್ನೋ ಒಂಥರ ನ್ಯಾಕ್ಗಳು, ಟೆಕ್ನಿಕ್ಕು, ಸ್ಕಿಲ್ ಬರ್ತಾ ಹೋಗುತ್ತೆ. ಹಾಗೆ ನನಗೂ ಆಗಿದ್ದು. ಫಸ್ಟ್ ಮಾಡುವಾಗ ಒಂದಷ್ಟಂತೂ ಫಸ್ಟ್ ಕಲಿಯುವಾಗ ತುಂಬಾ ಒಂಥರ ಬೇಜಾರಾಗ್ತಾಯಿತ್ತು. ನಂಗೆ ಬರ್ತಾಯಿಲ್ಲ ಅಷ್ಟೊಂದು. ಬ್ರಷ್ ಸ್ಟ್ರೋಕ್ ಅಂತೂ ತುಂಬಾ ಪರದಾಡಿದೆ. ಒಂದು ಕಾಣಿಸ್ದಂಗೆ ಇನ್ನೊಂದು ಬರ್ತಾ ಇರಲಿಲ್ಲ. ಆಮೇಲೆ ನಾನು ಕಳಪೆ ಮಟ್ಟದ ಪೇಂಟ್ ಯೂಸ್ ಮಾಡಿದ್ದೆ. ಕಳಪೆ ಮಟ್ಟ ಅಂತಂದರೆ ಅದು ರನ್ನಿ ಇರಲಿಲ್ಲ, ಒಂಥರ ಸಾಲಿಡ್ ಥರ ಇತ್ತು. ಈಗ ಏನಾದರೂ ನಾನು ಸ್ಕ್ವರ್ಟ್ ಮಾಡಿದ್ರೆ, ಪೇಂಟಿಂಗ್ ಟ್ಯೂಬಿಂದ ಹಾಕಿದ್ರೆ ಅದು ಡಬ್ ಅಂತ ಬೀಳ್ತಾಯಿತ್ತು. ನಮ್ಗೆ ಆ ಥರ ಆಗಬಾರ್ದು ಈ ಮಂಡಲ ಆರ್ಟ್ ಮಾಡುವಾಗ. ಅದೇನಿದ್ರು ಒಂದು ಸ್ವಲ್ಪ ಹೀಗಂದರೆ ಫ್ರೀಯಾಗಿ ರನ್ ಆಗಬೇಕು. ಅದೆಲ್ಲ ಬ್ಲಾಬ್ ಥರ ಬಿದ್ದರೆ, ಒಂದು ಉಂಡೆ ಥರ ಬಿದ್ದರೆ ಅದನ್ನು ನಾವು ಪೇಂಟು ಬ್ರಷ್ಗಳಲ್ಲಿ ಮಾಡೋದು ಈಸಿ. ಆದರೆ ಈ ಥರದ್ರಲ್ಲಿ ಮಾಡೋದು ತುಂಬಾ ಕಷ್ಟ. ಅದರಿಂದ ಅದು ಆಗಲಿಲ್ಲ. ಅದರಿಂದ ತುಂಬಾ ಒಂಥರ ಬೇಜಾರಾಗ್ತಾಯಿತ್ತು. ಆಮೇಲೆ ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಲಿಕ್ವಿಡಿ ಥರ ಮಾಡ್ಕೊಂಡು ಬಂದೆ. ಆಗ ಒಂದು ಸ್ವಲ್ಪ ನಾ ಕಲ್ತಿದ್ದೇ ಒಂದು ಸ್ವಲ್ಪ ಗಟ್ಟಿಯಾದ ಇದು ಪೇಂಟ್ ಇದರಲ್ಲಿ ನನಗೆ ಅದು ಒಂಥರ ಎಕ್ಸ್ಪೀರಿಯನ್ಸ್ ಆಯಿತು. ಏನೇ ಸಿಕ್ಕಿದ್ರು ಹೇಗೆ ಮಾಡಿದ್ರು ಮಾಡಬಹುದು ಅನ್ನೋ ಇದು ಬಂತು. ಅದರಿಂದ ನನಗೆ ಈ MDF ಇದರಲ್ಲಿ ಮಾಡುವಾಗ ತುಂಬಾ ಈಸಿ, ತುಂಬ ಒಂಥರ ಅದಕ್ಕಿಂತ ಒಂಥರ ಚೆನ್ನಾಗಿ ಫೀಲ್ ಆಗೋಕ್ಕೆ ಶುರು ಆಯಿತು. ಅದರಿಂದ ಇದನ್ನೆಲ್ಲ ಒಂಥರ ಇನ್ನೂ ಮುಂದಕ್ಕೆ ಮಾಡ್ಕೊಂಡು ಹೋಗೋಣ, ಮುಂದಿನ ಲೆವೆಲ್ಲಿಗೆ ಅನ್ನೋ ಒಂಥರ ಚಾಲೆಂಜಿಂಗಾಗಿ ಬಂತು. ನೋಡಿ, ಈಗ ಫಸ್ಟು ಇದು ವಾಕಿನ್ ಡಾಟ್ಸ್ ಮಾಡಿಕೊಂಡೆ. ವಾಕಿನ್ ಡಾಟ್ಸು ಅದೆಲ್ಲ ಫಸ್ಟು ಡಾಟ್ ಹಾಕಿ ಸೆಂಟರ್ ಹಾಕಿ ಡಾಟ್ಗಳು ಮುಗಿಸ್ಕೊಂಡ್ಮೇಲೆ ಯೂಶ್ವಲಾಗಿ ನನ್ನ ಟೆಕ್ನಿಕ್ಕು ವಾಕಿನ್ ಡಾಟ್ ಮಾಡ್ಕೋತೀನಿ ಒಂದು 4-5 ಲೈನ್ ತನಕ. ಆಮೇಲೆ ಏನಿದ್ರು ಬ್ರಷ್ ಸ್ಟ್ರೋಕು ಅದು ಎಲ್ಲ ಮುಂದಿನ ಸ್ಟೆಪ್ಗಳಲ್ಲಿ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಈಗ ಎಲ್ಲೋದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ಎಲ್ಲೋದು ಥಿಕ್ ಎಂಡ್ ಅದನ್ನು ಯೂಸ್ ಮಾಡಿ ಮಾಡೋದು. ಈಗ ವಾಕಿನ್ ಡಾಟು ಈ ಥಿಕ್ ಎಂಡಲ್ಲಿ ಆಗಲಿಲ್ಲ ಅಂತಂದರೆ ಕೆಲವೊಂದು ಸಲ ಫಸ್ಟು ಡಾಟನ್ನು ಥಿಕ್ ಎಂಡಲ್ಲಿ ಹಾಕ್ಕೊಂಡು ಪಿಂಕದ್ರಲ್ಲೂ ಮಾಡ್ಕೋಬೋದು ವಾಕಿನ್ ಡಾಟ್ಸು. ಈ ವಾಕಿನ್ ಡಾಟ್ಸು ಫಸ್ಟ್ ಒಂದು ಡಾಟ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜಾಸ್ತಿ ಪೇಂಟ್ ತೊಗೋಬೇಕು.
ಅದು ತಗೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಕಡಿಮೆ ಆಗೋಯ್ತು ಅಂತಂದರೆ ಅದು ಅರ್ಧಕ್ಕೆ ನಿಲ್ತೋಗುತ್ತೆ, ನಮಗೆ ಎಲ್ಲಿ ಬೇಕು ಅಲ್ಲಿ ತನಕ ಹೋಗಲ್ಲ. ಈ ವಾಕಿನ್ ಡಾಟ್ ಮಾಡುವಾಗ ಏನಾಗೋಗಿದೆ, ನನ್ನದು ಇದು ಟೂಲು ಎಲ್ಲೋದು ಪೇಂಟ್ ಮೇಲೆ ಬಿದ್ದೋಯ್ತು. ಅದಕ್ಕೆ ಈಗ ನಾನು ಅದನ್ನು ವೀಡಿಯೋ ಶೂಟ್ ಮಾಡಿಕೊಂಡೆ. ಯಾಕೆ ಅಂತಂದರೆ ಅದು ತೋರಿಸೋದಕ್ಕೆ ಈಸಿ ಆಗುತ್ತೆ. ಆ ಥರ ಮಿಸ್ಟೇಕ್ ಆದಾಗ ಪೇಂಟನ್ನ ಹೇಗೆ ತೆಗಿಬಹುದು ಹೇಗೆ ಅಂತ ನೋಡಿ. ಆ ಪೇಂಟನ್ನ ನಾನು ಅಲ್ಲೇ ಒಂದು ಬ್ರಷ್ ಕಲರ್ಗಳು ಟ್ರಯಲ್ ನೋಡೋದಕ್ಕೆ ಇಟ್ಕೊಂಡಿದ್ದೆ. ಆ ಬ್ರಷಲ್ಲೇ ಸ್ಕೂಪ್ ಔಟ್ ಮಾಡಿಕೊಂಡೆ. ಸ್ವಲ್ಪ ಜಾಸ್ತಿನೇ ಆಗಿದ್ದರಿಂದ ಸ್ಕೂಪ್ ಔಟ್ ಮಾಡಿಕೊಂಡೆ ಪೇಂಟನ್ನ. ನೋಡಿ ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಹೊರಟೋಗಿದೆ ಪೇಂಟು. ಏನಿದ್ರೂ ಅಲ್ಲಿ ಒಂದು ಸ್ವಲ್ಪ ಸ್ಟೇನ್ ಥರ ಆಗಿದೆ. ಆಮೇಲೆ ನಂತರ ಚೆನ್ನಾಗಿರೋ ವೈಪ್ ಇದೆ. ಆ ವೈಪಲ್ಲಿ ಅದು ಸ್ವಲ್ಪ ಆಲ್ಕೋಹಾಲ್ ವೈಪು, ಇದು ಆ ಬೆಂಚ್ ಟಾಪು ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡಿರೋದು. ಅದು ಹೊರೆಸಿದ ತಕ್ಷಣ ಅದು ನಾರ್ಮಲಾಗಿ ಬಂದುಬಿಟ್ಟಿದೆ, ಏನೂ ಇದಿಲ್ಲ ನೋಡಿ. ಮಾರ್ಕು ಅಲ್ಲೇ ಕಾಣ್ತಾ ಇದೆ. ಮಧ್ಯ ಇದು ವೀಡಿಯೋ ಶೂಟ್ ತೆಗೆದಿರೋದು ಸರಿ ಕಾಣಿಸ್ತಾ ಇಲ್ಲ, ಸಾರಿ. ಅದಕ್ಕೆ ನಾ ಇನ್ನೂ ಅದೆಲ್ಲ ಕಲಿತಾ ಇರೋದು. ಮಂಡಲ ಆರ್ಟ್ ಕಲ್ತಿದ್ದೀನಿ ಸ್ವಲ್ಪ, ಆದರೆ ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಗೊತ್ತು. ಆದರೆ ಈ ವಿಡಿಯೋ ಎಡಿಟಿಂಗ್ ಮಾಡುವಾಗ, ವಿಡಿಯೋ ತೆಗೆಯುವಾಗೆಲ್ಲ ಇನ್ನೂ ನಾನು ಕಲಿಬೇಕಾದ್ದು ಭಾಳನೇ ಇದೆ. ಆದರೂ ಕಲಿಬೇಕು ಅನ್ನೋ ಛಲ ಬಂದಿದೆ ಈಗ. ಮಧ್ಯ ಏನೇ ಆದರೂ ಬಿಡಬಾರ್ದು ಅನ್ನೋದು. ಇದೆಲ್ಲ ಮಾಡ್ತಾ ದಿನ ಏನಾದರೂ ಒಂದು ಹೊಸದು ಕಲಿತಾನೇ ಇರ್ತೀವಿ. ಅದು ಹೀಗೆ ಅನಿಸುತ್ತೆ, ಜೀವನ ಅನ್ನೋದು ಬರೀ ಕಲಿಕೆಯ ಪ್ರೋಸೆಸ್ಸೇ. ಅದು ಏನಾದರೂ ಒಂದು ಕಲಿತಾನೇ ಇರ್ತೀವಿ. ಆ ಕಲಿಯೋದನ್ನು ಒಳ್ಳೆಯದನ್ನು ಅಳವಡಿಸ್ಕೊಂಡು ನಡೆಯೋದೇ ಜೀವನ. ಇದರಲ್ಲೆಲ್ಲ ಈ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ. ನಂದು ಈ ವಿಡಿಯೋ ಎಡಿಟ್ ಮಾಡೋದುವಾಗ ಏನಾಯಿತು, ಅದನ್ನು ಹೇಗೆ ಓವರ್ಕಮ್ ಮಾಡಿದೆ ಅನ್ನೋದು. ಅದನ್ನು ಏನಾದರೂ ನಾನು ಅರ್ಧ ಅಲ್ಲೇ ಬಿಟ್ಬಿಟ್ಟು ನಂಗೆ ಆಗಲ್ಲ ಅಂತ ಬಿಟ್ಟಿದ್ರೆ ನಂದು ಅಷ್ಟೇ ಲಾಸ್. ನನಗೆ ಅದು ಪರ್ಸನಲಿ ಲಾಸ್ ಆಗ್ತಿತ್ತು. ಆದರೆ ಏನೋ ಈ ಮಂಡಲ ಆರ್ಟದು ಒಂದು ಸ್ವಲ್ಪ ನನಗೆ ಛಲ ಅನ್ನೋದು ಕೊಡ್ತಾಯಿದೆ. ಈ ಎಡಿಟಿಂಗು ಅದು ಅಂತಂದರೆಲ್ಲ ದೂರನೇ ಹೋಗ್ತಿದ್ದವಳು. ಇದು ಏನಾದರೂ ಆಗಿ ಟ್ರೈ ಮಾಡಿ ನಾನು ಮುಂದೆ ಹೋಗಬೇಕು ಅನ್ನೋದು, ಅದು ಛಲ ನನ್ನನ್ನು ಇಲ್ಲಿ ತನಕ ನಡೆಸ್ಕೊಂಡು ಬರ್ತಿದೆ, ಇನ್ನು ಮುಂದೆ ನಡೆಸ್ಕೊಂಡು ಹೋಗುತ್ತೆ. ಇದರ ಜೊತೆಗೆ ಇವತ್ತು ಒಂದು ಛಲದ ಬಗ್ಗೆನೇ ಹೇಳಬೇಕು. ಜನರು ತುಂಬಾ ಒಂದು ಕಷ್ಟ ಬಂದಾಗ ಬಿಟ್ಬಿಡ್ತಾರೆ, ಹೋಪ್ನ ಅಲ್ಲೇ ಬಿಟ್ಬಿಟ್ಟು ಏನಾದರೂ ಒಂದು ಮಾಡ್ಕೋತಾರೆ. ಆ ಸ್ಟೇಜಲ್ಲಿ ನಾನೂ ಒಂದು ಕೆಲವು ವರ್ಷಗಳ ಹಿಂದೆ ಇದ್ದೆ. ಅದೇನು ಹೇಳೋದಕ್ಕೆ ನಾಚಿಕೆ ಇಲ್ಲ ಅಥವಾ ಪ್ರಾಬ್ಲಮ್ ಇಲ್ಲ. ಆದರೆ ಅದನ್ನು ಬಿಡದೇನೆ, ಛಲ ಅನ್ನೋದು ಬಿಡದೇನೆ ಏನೋ ಒಂದು ಆಗಲೇಬೇಕು, ಯಾಕೆ ಸೋಲಬೇಕು ಅನ್ನೋದು ಬಂದಿರೋದ್ರಿಂದ ಇಲ್ಲಿ ತನಕ ನಡೆಸ್ಕೊಂಡು ಬಂದಿದೆ. ಆದ್ದರಿಂದ ಯಾವತ್ತೂ ಯಾವುದಕ್ಕೂ ನಿಮಗೆ ಏನು ಸರಿ ಅನಿಸುತ್ತೋ, ಇಲ್ಲ ಅದು ಕೆಟ್ಟದಲ್ಲ ಅಂತ ಅನಿಸಿದ್ರೆ ಧೈರ್ಯದಿಂದ ಮುನ್ನುಗ್ಗಿ. ಯಾವತ್ತೂ ಛಲ, ಏಮ್ ಅನ್ನೋದನ್ನು ಬಿಡಬೇಡಿ. ಮಾಡಿ ತೋರಿಸಿ. ಎಲ್ಲಿ ಬಿದ್ದಿರ್ತೀರೋ ಅಲ್ಲೇ ಎದ್ದು ನಿಂತ್ಕೊಳ್ಳಿ. ಚೆನ್ನಾಗಿ ಎದ್ದೇಳ್ತೀರ ನೀವು. ಅದೇ ಫೀಲ್ಡಲ್ಲಿ ಆಸೆ ಪಟ್ಟಿರ್ತೀರೋ ಅದನ್ನು ಮಾಡ್ತೀರ ನೋಡಿ. ಈಗ ಮತ್ತೆ ಪುನಃ ನಂದು ಏನೋ ವಿಡಿಯೋ ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಇದ್ದಕ್ಕಿದ್ದಾಗೆ ಅದೇ ಈ ಥರ ಆಗೋಗುತ್ತೆ. ಈ ಲ್ಯಾಂಡ್ಸ್ಕೇಪ್ ಮೋಡಿಂದ ಈ ಥರ ವರ್ಟಿಕಲಿ ಬಂದುಬಿಡುತ್ತೆ. ಅದು ಈಗ ನನಗೆ ಗೊತ್ತಾಗಿರೋದು. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಆ ಥರ ಆಗಲ್ಲ. ಚೆಕ್ ಮಾಡ್ತೀನಿ ತುಂಬಾ. ದಯವಿಟ್ಟು ಕ್ಷಮಿಸಿ. ಈ ಥರ ಪ್ರಾಬ್ಲಮ್ಗಳಾದಾಗ ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಇನ್ನೂ ಅಂಬೆಗಾಲಿಡ್ತಾಯಿದ್ದೀನಿ ಈ ವಿಡಿಯೋಗಳು ಎಡಿಟಿಂಗು ಅದರಲ್ಲೆಲ್ಲ. ಆದ್ದರಿಂದ ಅದು ನಿಮ್ಮ ಮನೆ ಮಗಳು ಅಂದುಕೊಂಡು ನನ್ನ ದಯವಿಟ್ಟು ಕ್ಷಮಿಸಿ ನೋಡಿ. ಹೀಗೆ ವಿಡಿಯೋ ಹೋಗ್ತಾ ಇದೆ, ಆದರೆ ಅದನ್ನು ನಾನು ಕಟ್ ಮಾಡೋದಕ್ಕೂ ಆಗಲಿಲ್ಲ. ಯಾಕೆ ಅಂತಂದರೆ ಈಗ ಹೊಸ ಡಿಸೈನ್ ಮಾಡ್ತಾ ಇರೋದ್ರಿಂದ ಅದನ್ನು ತೋರಿಸ್ಬೇಕಾಯ್ತು. ಸ್ಪುಷಸ್ ಮಾಡುವಾಗ ಸ್ವಲ್ಪ ಕಲಿಯುವಾಗ ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದರೆ
ಡಾಟ್ನ ದೊಡ್ಡದಾಗಿ ಹಾಕ್ಕೊಂಡ್ರೆ ಆಗ ಮಾಡೋದು ಸ್ವಲ್ಪ ಈಸಿ. ಆದರೆ ಈ ಸಣ್ಣದ್ರಲ್ಲಿ ಏನಾಗೋಗುತ್ತೆ ಅಂತಂದರೆ, ಒಂದು ಸಲ ಡಾಟ್ ಮಾಡಿಕೊಂಡು ಸ್ವಿಷಸ್ ಮಾಡ್ತೀವಿ ಅಂದರೆ ಅದು ಬರಲ್ಲ, ಅರ್ಧನೇ ಕಟ್ಟಾಗೋಗುತ್ತೆ. ಆದ್ದರಿಂದ ನಿಮಗೆ ಎಷ್ಟು ದೊಡ್ಡದು ಮಾಡಬೇಕೋ ಅಷ್ಟದಕ್ಕೆ ಜಾಸ್ತಿ ಪೇಂಟ್ ತೊಗೊಂಡು ಆಮೇಲೆ ಹೇಳ್ಕೊಂಡು ಹೋದರೆ ಈಸಿ, ಸ್ವಿಷಸ್ ಆ ಶೇಪು ನೀಟಾಗಿ ಬರುತ್ತೆ. ಅದೆಲ್ಲ ಮಾಡ್ತಾ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಬರುತ್ತೆ. ಫಸ್ಟ್ನೇದು ಮಾಡುವಾಗ ಪ್ರಾಜೆಕ್ಟ್ನ ಆಗಲೇ ಎಲ್ಲ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳೋಕ್ಕೂ ಆಗಲ್ಲ. ಅದೆಲ್ಲ ಎಕ್ಸ್ಪೀರಿಯನ್ಸು, ಒಂದು ಮಾಡ್ತಿದ್ದಾಗ ಇನ್ನೊಂದು ಟೆಕ್ನಿಕ್ಗಳು ಗೊತ್ತಾಗುತ್ತೆ. ನೋಡಿ ವಿಡಿಯೋ ಈಗ ಅದು ನೋಡಿ ನಾನು ಕರೆಕ್ಟ್ ಮಾಡಿದ್ದೀನಿ ವಿಡಿಯೋ ಮಾಡುವಾಗಲೇ. ಅದು ಈಗ ಸ್ವಿಷಸ್ಸೇ ಮಾಡ್ಕೊಂಡಿದ್ದೀನಿ. ಇದು ಡಾರ್ಕ್ ಪಿಂಕು ಮತ್ತು ಇನ್ನೊಂದು ಲೈಟ್ ಪಿಂಕ್ ಇದರಲ್ಲೇ ಮೂರೂ. ಅಲ್ಲಿಗೆ ಈ ಲೇಯರು, ಈ ಲೈನ್ದನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಇದನ್ನು ಒಂದು ಲೇಯರ್ ಅಂತ ಅಂದ್ಕೋಬೋದು. ವಾಕಿಂದ ಡಾಟು, ಆಮೇಲೆ ವಾಕಿನ್ ಡಾಟ್ ಆದಮೇಲೆ ಸ್ವಿಷಸ್ಸು. ಇಲ್ಲಿಗೆ ಒಂದು ಸರ್ಕಲ್ದು ಲೇಯರ್ ಮುಗೀತು. ಇಲ್ಲಿಗೆ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.